ಪಟ್ಟಣದ ಅಭಿವೃದ್ಧಿಗೆ ಸಾರ್ವಜನಿಕರ ಸಹಕಾರ ಬಹುಮುಖ್ಯ. ನೆಲಮಂಗಲದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ನೀಡಿರುವಂತದ್ದು. ಪುರಸಭೆ ವತಿಯಿಂದ ಕಳೆದ 1 ವಾರಗಳಿಂದ ನೀರು ಗಟ್ಟಿ ಜಾಗವನ್ನ ತೆರವುಗೊಳಿಸಿ ವಿಶಾಲಗೊಳಿಸಿರುವಂತಹ ರಸ್ತೆಯನ್ನ ಇಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿರವರ ಸ್ಥಳ ವೀಕ್ಷಣೆ ನಡೆಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಿ ಮತ್ತು ಆರ್ಟಿಸಿ ಜಮೀನನ್ನ ತೆರವುಗೊಳಿಸುವಾಗ ಅವರಿಗೆ ಸೂಕ್ತ ಪರಿಹಾರಕ್ಕೆ ವ್ಯವಸ್ಥಿತವಾಗಿ ಮಾಡಿ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ರಸ್ತೆ ಪರಿಶೀಲನೆ ನಡೆಸಿ ಮಾತನಾಡಿದಂತಹ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿರವರು ನಾಗಮಂಗಲ ಪಟ್ಟಣದ ರಸ್ತೆಗಳು ವಿಶಾಲವಾದರೆ ಅಭಿವೃದ್ಧಿ ಹೊಂದುತ್ತದೆ. ಈಗಾಗಲೇ ಪಟ್ಟಣಕ್ಕೆ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದ್ದು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ. ನನ್ನ ಅವಧಿಯಲ್ಲಿ ಪಟ್ಟಣವನ್ನ ಒಂದು ಸುಂದರವಾದ ಪಟ್ಟಣವನ್ನ ಮಾಡಿ ವಿಶಾಲಿಸುತ್ತೇನೆ. ವಿಸ್ತರಿಸುವ ಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ. ಇದರಿಂದ ಕೆಲವು ಅಡಕು ತೊಡಕುಗಳು ಆಗಬಹುದು, ಆದರೆ ಪಟ್ಟಣದ ಅಭಿವೃದ್ಧಿಯನ್ನ ನಾವು ಗಮನದಲ್ಲಿಟ್ಟುಕೊಳ್ಳುತ್ತೇವೆ. ಜಮೀನು ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರವನ್ನ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಮಾಡ್ಬೇಕಾದ್ರೆ ಈಗ ಕೊರೋನಾ ಕೆಟ್ಟಾಗ ಬಹಳ ಜನ ಜಮೀನು ಕಳ್ಕೊಂಡಿದ್ದಾರೆ. ಹಂಗಾಗಿ ಇಲ್ಲಿ ನೀರು ಬರ್ತಾ ಇದೆ. ಯಾರು ಇರೋಷ್ಟು ಭೂಮಿ ಒಬ್ಬರಿಗೆ ಈಗ ನಿನ್ನ ಹತ್ರ 100 ರಿಸರ್ವ್ ಬ್ಯಾಂಕ್ ರೆಂಟ್ ಹಾಕೋದು ಇಷ್ಟೇನೆ. ನಿನ್ನ ಹತ್ರ ಇವತ್ತು 1 ಲಕ್ಷ ಇದೆ ಅಂದರೆ, ಅವ್ರ ಹತ್ರ 10,000 ಇದೆ ಅಂದರೆ, ಅವ್ರ ಹತ್ರ 1 ಲಕ್ಷ ಆಗಬೇಕು ಅಂದ್ರೆ ನಿನ್ನದು ಅಲ್ಲಿ ಹೋಗ್ಬೇಕು ಯಾವ್ದಾರ ರೀತಿಯಲ್ಲಿ. ಏನಾಗುತ್ತೆ, ಸುಮ್ಮನೆ ಅಡಿಷನಲ್ ಆಗಿ ಮಾಡೋಕ್ಕಾಗಲ್ಲ. ಭೂಮಿ ಆಗಲಿ, ಜಾಗ ಆಗಲಿ, ಆರ್ಥಿಕ ಆಗಲಿ ಎಲ್ಲವೂ ಅಷ್ಟೇ. ಹಾಗಾಗಿ ಒಟ್ಟು ನಾಗಮಂಗಲದಲ್ಲಿ ಒಂದಷ್ಟು ಜನಕ್ಕೆ ತೊಂದರೆ ಆಗುತ್ತೋ ಆಗಲ್ವೋ, ನಾನು ಹೇಳಿರೋದು ಅಧಿಕಾರಿಗಳಿಗೆ ಕಾನೂನು ರೀತಿ ಅವ್ರಿಗೆ ಯಾವುದೂ ತಡೆ ಆಗಬಾರ್ದು. ಸರ್ಕಾರಿ ಜಾಗ ಎಲ್ಲಿದೆ ಒತ್ತುವರಿ ಎಲ್ಲಿ ಮಾಡ್ಕೊಂಡಿದ್ರೆ ಇಡೀ ಟೌನಲ್ಲಿ ಯಾರೇ ಖಾಲಿ ಮಾಡಿಸಿ ಅಂತ ಹೇಳಿದೆ. ಬಟ್ ನಿಜವಾದಂಥ ಸರ್ಕಾರ ಅವ್ರಿಗೆ ಏನಾದರೂ ದಾಖಲೆಗಳಿದ್ದರೆ ಅದಕ್ಕೆ ಪರ್ಯಾಯ ಕೊಡೋಕ್ಕಾಗುತ್ತೋ ಅಥವಾ ಆಲ್ಟರ್ನೇಟ್ ಸೈಟ್ ಕೊಡೋಕ್ಕಾಗುತ್ತೋ ಅದನ್ನು ಡಿ ಸಿ ಅವ್ರಿಗೆ ಹೇಳಿದ್ರೆ ಯಾರಿಗೂ ಅನ್ಯಾಯ ಮಾಡಲ್ಲ. ಬಟ್ ನಾಗಮಂಗಲ ಡೌನ್ ಆಗಬೇಕು. ಸಂತೆ ಆದರೆ ಅಲ್ಲಿ ಹೋಗಿ ದಾರಿ ಇರಲಿಲ್ಲ, ಸಂತೆ ಮಾಡ್ಕೊಳ್ಬೇಕು. ರೋಡಲ್ಲಿ ಇಟ್ಕೊಳ್ಳೋ ಅಂಗಡಿಗಳು ಕಡಿಮೆ ಆಗಬೇಕು. ರೋಡಲ್ಲಿ ಟ್ರಾಫಿಕ್ ಕಡಿಮೆ ಆಗಬೇಕು. ಟ್ರಾಫಿಕ್ಕಿಗೆ ಏನಾದ್ರು ನಿಲ್ಸೋಕ್ಕೆ ಜಾಗ ಮಾಡಿಕೊಡ್ಬೇಕು. ಇದನ್ನೆಲ್ಲ ಇನ್ನೂ 1 ವರ್ಷಗಟ್ಟಲೆ ನಡೆಯುತ್ತಿದೆ. ಏನು ಮುನ್ಸಿಪಾಲ್ಟಿಗೆ ಇರೋ ಬಿಲ್ಡಿಂಗ್ ಶಿಫ್ಟ್ ಮಾಡಬೇಕು ಅಂತಿದ್ದೀನಿ, ಅದನ್ನು ಹೊಡೆದಾಕಿ ಅಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತಿದ್ದೀನಿ. ಏನು ಮುನ್ಸಿಪಾಲ್ಟಿ ಬಿಲ್ಡಿಂಗ್ ಇದೆ, ಕೆಳಗಡೆ ಅಂಗಡಿಗಳಿದೆ, ಅದನ್ನು ಪೂರ್ತಿ ಡೆಮಾಲಿಸ್ ಮಾಡಿ ಕಂಪ್ಲೀಟ್ ಅಲ್ಲಿ ಹಿಂದ್ಗಡೆ ಇದೆಯಲ್ಲ ಅದೆಲ್ಲ ಪಾರ್ಕಿಂಗ್ ಮಾಡಿ 2 ಸ್ಟೇಜ್ 3 ಸ್ಟೇಜ್ ಪಾರ್ಕಿಂಗ್ ಮಾಡಿ ಬರುವಂಥ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋರು ಒಂದು ಕಡೆ